ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇದು ನನ್ನ ಫಸ್ಟ್ ಯೂಟ್ಯೂಬ್ ವಿಡಿಯೋ. ಇವತ್ತು ನಾವು ನಮ್ಮನೆ ದೇವರು ಕಬ್ಬಳಮ್ಮ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಸೊ ನೋಡಿ, ಬ್ರೇಕ್ಫಾಸ್ಟ್ ಪ್ರಿಪೇರ್ ಮಾಡ್ಕೊಂಡಿದ್ದೀವಿ, ಚಿತ್ರಾನ್ನ ಮಾಡಿದ್ದೀವಿ. ಈಗ ಹೊರಡಬೇಕು. ಹೊರಡೋದಕ್ಕೆ ಕಾರ್ ಕೂಡ ರೆಡಿ ಇದೆ. ಈಗ ನಾವು ಹೊರಡ್ತಾ ಇದ್ದೀವಿ. ಟೈಮ್ ಬಂದು 7:30 ಆಗಿದೆ. ನನ್ನ ಫ್ರೆಂಡ್ ಹೃತಿಕ್ಷಾ ಚಿತ್ರಾನ್ನಕ್ಕೆ ಕಡಲೆ ಬೀಜ ಮಿಕ್ಸ್ ಮಾಡ್ತಾ ಇದ್ದಾಳೆ ಲಂಚ್ಗೆ. ಸೊ ನಾವು ನಾನ್ ವೆಜ್ ಮಾಡಬೇಕು ಅಂತ ಎಲ್ಲನೂ ಪ್ಯಾಕ್ ಮಾಡಿ ಎತ್ತಿಟ್ಕೊಂಡಿದ್ದೀವಿ. ಸೊ ಹೊರಡೋದಷ್ಟೇ ಬಾಕಿ ಇರೋದು. ನಾನು ಮತ್ತು ನನ್ನ ಫ್ರೆಂಡು 2 ವೀಲರಲ್ಲಿ ಬರ್ತಾ ಇದ್ದೀವಿ. ಫ್ಯಾಮಿಲಿ ಎಲ್ಲ ಕಾರಲ್ಲಿ ಬರ್ತಾ ಇದ್ದಾರೆ. ಸ್ಟಾರ್ಟ್ ಆಯಿತು ನಮ್ಮ ಜರ್ನಿ. ಬೆಳಗ್ಗೆ ಎಲ್ಲರೂ ಬೇಗ ಇದ್ದಿದ್ದರಿಂದ ಎಲ್ಲರಿಗೂ ಹೊಟ್ಟೆ ಹಶ್ವಾಗ್ತಾ ಇತ್ತು. ಕಾರ್ ಮತ್ತು 2 ವೀಲರ್ ಪಾರ್ಕ್ ಮಾಡಿ ಟಿಫನ್ ಮಾಡೋಣ ಅಂಥೇಳಿ ಒಂದು ಹೋಟೆಲ್ ಹತ್ರ ನಿಂತ್ಕೊಂಡ್ವಿ. ಸೊ ಆಂಟಿ ಟಿಫನ್ ಬಡಿಸ್ತಾ ಇದ್ದಾರೆ ಎಲ್ಲರಿಗೂ. ಪ್ರತೀಕ್ಷಾ ಎಲ್ಲರದು ವಿಡಿಯೋ ಮಾಡ್ತಾ ಇದ್ಲು. ಆಂಟಿ ಚಿತ್ರಾನ್ನ ಮತ್ತು ಚಟ್ನಿ ತುಂಬ ಚೆನ್ನಾಗಿ ಮಾಡಿದ್ರು. ಎಲ್ಲರೂ ತಿಂತಾ ಇದ್ದೀವಿ. ಪ್ರತೀಕ್ಷಾ ಮತ್ತು ಅವಳ ಸಿಸ್ಟರು ಇಬ್ಬರೂ ಫೋಟೋಸ್ ತಗೊಳ್ತಾ ಇದ್ದಾರೆ. ಮತ್ತೆ ಟೈಮ್ ಆಗುತ್ತೆ ಅಂಥೇಳಿ ಅಲ್ಲಿಂದ ಎಲ್ಲರೂ ಹೊರಡ್ತಾ ಇದ್ದೀವಿ. ಹೈವೇಲಿ ತುಂಬಾ ಗಾಳಿ ಬರ್ತಿದೆ. ಗಾಡಿ ಓಡಿಸೋಕ್ಕೆ ಥ್ರಿಲ್ ಆಗಿದೆ. ಸಖತ್ ಜಾಲಿ ಮಾಡಿಕೊಂಡು ಹೋಗ್ತಾ ಇದ್ದೀವಿ. ಇವ್ರು ನೋಡಿ, ಕಾರಲ್ಲಿ ಸಾಂಗ್ ಹಾಕ್ಕೊಂಡು ಎಂಜಾಯ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ಮಾರ್ನಿಂಗಲ್ಲಿ ನೇಚರ್ ವ್ಯೂ ನೋಡೋದೇ ಒಂದು ಚಂದ. ಎಷ್ಟು ಚೆನ್ನಾಗಿದೆ ನೋಡಿ. ಟೈಮ್ ಈಗ 10:30 ಆಗಿದೆ. ನಾವು ಟೆಂಪಲ್ ಹತ್ರ ರೀಚ್ ಆದ್ವಿ. ಇವತ್ತು ಸಂಡೇ ಇರೋದ್ರಿಂದ ತುಂಬಾ ಕ್ರೌಡ್ ಇದೆ. ಸೊ ನಾವಿವಾಗ ಕ್ಯೂ ಅಲ್ಲಿ ಹೋಗ್ತಾ ಇದ್ದೀವಿ. ಕಬ್ಬಳಮ್ಮ ಮನೆ ದೇವರಾಗಿರೋದ್ರಿಂದ ಫಸ್ಟ್ ವಿಡಿಯೋ ಇಲ್ಲಿಂದನೇ ಸ್ಟಾರ್ಟ್ ಮಾಡೋಣ ಅಂತೇಳಿ ಸೊ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಇವಾಗ ಎಂಟ್ರೆನ್ಸಲ್ಲಿ ಇದ್ದೀವಿ. ದೇವಸ್ಥಾನದೊಳಗೆ ಎಂಟರ್ ಆಗ್ತಾ ಇದ್ದೀವಿ. ಈಗ ದೇವ್ರ ದರ್ಶನ ಆಯಿತು. ದೇವಸ್ಥಾನದ ಒಳಗಡೆಯಿಂದ ವ್ಯೂ ಇದು. ಹಿಂದೆ ಬೆಟ್ಟ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಪ್ರಸಾದ ತಿಂದು ಮತ್ತು ಕೋಳಿ ತೊಗೊಂಡು ಬಂದು ತೀರ್ಥ ಹಾಕ್ತಾ ಇದ್ದೀವಿ. ಕೋಳಿನ ಕಟ್ ಮಾಡ್ಸೋಕ್ಕೆ ತೊಗೊಂಡೋಗಿ ಮತ್ತು ಸೌದೆ ತೊಗೊಂಡು ಹೊರಡ್ತಾ ಇದ್ದೀವಿ. ಒಂದು ಖಾಲಿ ಸೈಟ್ ಹತ್ರ ಪ್ಲೇಸ್ ಇತ್ತು. ಅಡುಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಒಂದು ಮರದ ಕೆಳಗಡೆ ಟ್ಯಾಪಲ್ ಹಾಕ್ಕೊಂಡು ಅಡುಗೆ ಮಾಡೋಕ್ಕೆ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀವಿ. ನಾನು ಈರುಳ್ಳಿ ಹಚ್ತಾ ಇದ್ದೀನಿ. ಆಂಟಿ ಚಿಕನ್ ತೊಳಿತಾ ಇದ್ದಾರೆ. ಪ್ರತೀಕ್ಷಾ ವಿಡಿಯೋ ಮಾಡ್ತಾ ಇದ್ದಾಳೆ. ಸೊ ಅಂಕಲ್ಲು ಚಿಕನ್ ಫ್ರೈ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಮಾನ್ಯ ನೋಡ್ತಾ ಇದ್ದಾಳೆ. ಒಂದು ಸೈಡು ರೈಸ್ ಆಗ್ತಾ ಇದೆ, ಇನ್ನೊಂದು ಸೈಡು ಚಿಕನ್ ಫ್ರೈ ಆಗ್ತಾ ಇದೆ. ಸೊ ಆಂಟಿ ಕೂಡ ಹೆಲ್ಪ್ ಮಾಡ್ತಾ ಇದ್ದಾರೆ ಅಂಕಲ್ ಚಿಕನ್ ಮಾಡೋದಕ್ಕೆ. ಮಕ್ಕಳೆಲ್ಲ ಆಟಾಡ್ತಾ ಇದ್ದಾರೆ. ಅಜ್ಜಿ ಕುತ್ಕೊಂಡು ನೋಡ್ತಾ ಇದ್ದಾರೆ. ನಾನು ಬಿರಿಯಾನಿ ಮಾಡ್ತಾ ಇದ್ದೀನಿ. ಚಿಕನ್ ಹಾಕಿದ್ದೀನಿ, ಫ್ರೈ ಮಾಡ್ತಾ ಇದ್ದೀನಿ. ಸೊ ಈಗ ಚೆನ್ನಾಗಿ ಫ್ರೈ ಆಗಿದೆ. ಉಪ್ಪು ಹಾಕ್ತಾ ಇದ್ದೀನಿ. ಮಸಾಲೆ ಎಲ್ಲ ಹಿಡಿಬೇಕಂತೇಳಿ ಉಪ್ಪು ಹಾಕ್ತಾ ಇದ್ದೀನಿ. ಅದಕ್ಕೆ ರೈಸ್ ಹಾಕಿ ಚೆನ್ನಾಗಿ ತಿರುಗಿಸ್ತಾ ಇದ್ದೀನಿ. ಎಲ್ಲರೂ ಮರದ ಕೆಳಗಡೆ ಕುತ್ಕೊಂಡು ಎಂಜಾಯ್ ಮಾಡ್ತಾ ಇದ್ದಾರೆ. ಸೊ ನಾನು ಕೂಡ ಬಂದೆ. ಬಿರಿಯಾನಿ ಆಯಿತು. ಈಗ ಊಟ ಮಾಡಬೇಕು. ಎಲ್ಲ ರೆಡಿ ಆಯಿತು. ಫ್ಯಾಮಿಲಿ ಎಲ್ಲ ಒಟ್ಟಿಗೆ ಟೈಮ್ ಸ್ಪೆಂಡ್ ಮಾಡೋದು ತುಂಬಾ ಚೆನ್ನಾಗಿರುತ್ತೆ. ಊಟ ತಿನ್ನೋಕ್ಕೆ ಅಂತೇಳಿ ಎಲ್ಲರೂ ಕುತ್ಕೊಂಡಿದ್ದೀವಿ. ಸೊ ನಾವು ಪರೋಟ ತೊಗೊಂಡು ಬಂದಿದ್ವಿ. ಅದನ್ನು ಆಂಟಿ ಬೇಯಿಸ್ತಾ ಇದ್ದಾರೆ ನೋಡಿ. ಇದು ಅಂಕಲ್ ಮಾಡಿರೋದು ಚಿಕನ್ನು. ಎಲ್ಲರೂ ಪರೋಟ ತಿನ್ನೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಅಷ್ಟರಲ್ಲಿ ಬಿರಿಯಾನಿ ರೆಡಿ ಆಯಿತು. ಬಿರಿಯಾನಿ ಕೂಡ ಹಾಕ್ಕೊಂಡು ತಿಂತಾ ಇದ್ದೀವಿ. ಹೃತಿಕ್ಷಾ ಎಲ್ಲರದ್ದು ವಿಡಿಯೋ ಮಾಡ್ತಾ ಇದ್ದಾಳೆ. ಟೈಮ್ ಪಾಸಿಗೆ ಒಂದು ರೀಲ್ಸ್ ಕೂಡ ಮಾಡಿದ್ವಿ. ಬ್ಯಾಕ್ಗ್ರೌಂಡ್ ವ್ಯೂಸ್ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಎಲ್ಲರಿಗೂ ಟಯರ್ಡ್ ಕೂಡ ಆಗಿತ್ತು. ಎಲ್ಲರೂ ಮಲ್ಕೊಂಡಿದ್ದೀವಿ. ಅಂಕಲ್ ಫುಲ್ ನಿದ್ದೆನೇ ಮಾಡಿದ್ದಾರೆ. ನಾನು ವಿಡಿಯೋ ಮಾಡ್ತಾ ಇದ್ದೀನಿ. ಮಕ್ಕಳು ಆಟಾಡ್ತಾ ಇದ್ದಾರೆ. ಟೈಮ್ ಹೋಗಿದ್ದೇ ಗೊತ್ತಾಗಿಲ್ಲ. ಮತ್ತು ಈಗೆಲ್ಲರೂ ಓಡ್ತಾ ಇದ್ದೀವಿ ಬ್ಯಾಕ್ ಟು ಬ್ಯಾಂಗ್ಳೂರ್. ಬರ್ತಾ ಹಾಗೆ ಒಂದು 4-5 ಫೋಟೋಸ್ ತೊಗೊಂಡ್ವಿ. ಫೋಟೋಸ್ ಎಲ್ಲ ತುಂಬ ಚೆನ್ನಾಗಿ ಬಂತು. ಮತ್ತೆಲ್ಲರೂ ಫುಲ್ ಜಾಲಿ ಮಾಡಿಕೊಂಡು ಹೊರಟ್ವಿ. ಇವತ್ತು ಸಂಡೇ ಇರೋದ್ರಿಂದ ತುಂಬಾ ಟ್ರಾಫಿಕ್ ಇರುತ್ತೆ. ಸೊ ಹಂಗಾಗಿ ಸ್ವಲ್ಪ ಬೇಗ ಹೊರಡೋಣ ಅಂತ ಬಂದ್ವಿ. ಸೊ ಇವಾಗ ಜಸ್ಟ್ ನಾವು ಹೈವೇ ಕನೆಕ್ಟ್ ಆದ್ವಿ. ಪೆಟ್ರೋಲ್ ಹಾಕ್ಸೋಣ ಅಂಥೇಳಿ ಹಾರೋಳಿ ಹತ್ರ ಹೈವೇಲಿ ನಿಲ್ಲಿಸಿದ್ವಿ. ಸ್ವಲ್ಪ ಪೆಟ್ರೋಲ್ ಹಾಕ್ಸಿ ಮಾನ್ಯ ನನ್ನ ಜೊತೆ ಬಂದ್ಲು. ಹೃತಿಕ್ಷಾ ಕಾರಲ್ಲಿ ಹೋದ್ಲು. ಮನೆಗೆ ರೀಚ್ ಆದ್ವಿ. ಹೃತಿಕ್ಷಾ ರೀಲ್ಸ್ ಮಾಡ್ತಾ ಇದ್ದಾಳೆ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.